ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ವಿವೋ T1 5G. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಲೀಕ್ಸ್ಗಳ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ 20,000 ರೂಪಾಯಿ ಒಳಗಡೆ ಲಾಂಚ್ ಆಗ್ತಾ ಇರುವಂಥದ್ದು. ಆಬ್ವಿಯಸ್ಲಿ ಈ ಒಂದು ಸ್ಮಾರ್ಟ್ಫೋನ್ 5G ಸ್ಮಾರ್ಟ್ಫೋನ್ ಆಗಿರೋದ್ರಿಂದ 5G ಪ್ರೊಸೆಸರ್ನ ಹೊಂದಿರೋದ್ರಿಂದ 15,000-20,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಆಯಿತಾ, ಏನು ಚೆನ್ನಾಗಿದೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ವಿವೋ T1 5G ಫೋನನ್ನು ಅನ್ಬಾಕ್ಸ್ ಮಾಡೋಣ. ಒಂದು ರೀತಿ ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ಕಾಂಪಿಟೇಷನ್ ನೀಡೋಕ್ಕೆ ಅಂತಲೇ ಈ ಒಂದು ಸೀರೀಸನ್ನು ಲಾಂಚ್ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ತುಂಬ ಅಫೋರ್ಡಬಲ್ ಆಗಿ ಕಾಂಪಿಟೇಟಿವ್ ಪ್ರೈಸನ್ನು ಇಟ್ಟು ವಿವೋದವ್ರು ಲಾಂಚ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುವಂಥದ್ದು. ಕಾದ್ ನೋಡೋಣ ಏನು ಮಾಡ್ತಾರೆ ಅಂತ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ ನಿಮಗೆ. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಕ್ವಾಲಿಟಿಯ ಫೋನ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 18 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಇನ್ನೂ ಜಾಸ್ತಿ ವ್ಯಾಟ್ನ ಚಾರ್ಜರ್ ನಿಮಗೆ ಸಿಗುತ್ತೆ, ಕೊಡ್ಬೋದಾಗಿತ್ತು ನನಗೆ ಅನ್ನಿಸ್ತೀನಿ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು. ಟೈಪ್ A ಟೈಪ್ C ಈ ಒಂದು ಕೇಬಲ್ನ ಕ್ವಾಲಿಟಿ ಕೂಡ ಡೀಸೆಂಟ್ ಆಗಿರುವಂಥದ್ದು ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ ನೋಡೋದಕ್ಕೆ ಸೇಮ್ ವಿವೋ Y75 5G ಸ್ಮಾರ್ಟ್ ಫೋನ್ ರೀತಿಯಲ್ಲೇ ಇರುವಂಥದ್ದು. ಆಯಿತಾ, ಬಿಲ್ಡ್ ಕ್ವಾಲಿಟಿ ವೈಸು, ಲುಕ್ ವೈಸು ಪ್ರತಿಯೊಂದು ಕೂಡ ಸೇಮ್ ಇದೆ. ಆದರೆ ಸ್ಪೆಸಿಫಿಕೇಶನ್ ಕಂಪ್ಲೀಟಾಗಿ ಚೇಂಜ್ ಇರುವಂಥದ್ದು. ನೋಡೋದಕ್ಕೆ ಮಾತ್ರ ಹಂಗಿದೆ, ಆದರೆ ಸ್ಪೆಸಿಫಿಕೇಶನ್ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಆಯಿತಾ, ಈ ಒಂದು ಫೋನ್ ಒಂದು ಲೆವೆಲ್ಗೆ ತಿನ್ನಾಗಿರುವಂಥದ್ದು. 8.25 mm ಥಿಕ್ನೆಸ್ ಮತ್ತು ಲೈಟ್ ವೆಯ್ಟ್ ಕೂಡ ಇದೆ. 187 ಗ್ರಾಮ್ನ ವೆಯ್ಟ್ ಇರುವಂಥದ್ದು. ಆಯಿತಾ, ಈ ಒಂದು ಫೋನ್ ಫ್ರಂಟಲ್ಲಿ ಇರುವಂಥದ್ದು ಗ್ಲಾಸ್ ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಮತ್ತು ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ. ಬಾಟಮ್ ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನಿಸ್ತು. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನು. ಹತ್ತತ್ರ ನಿಮಗೆ 4-5 ಸಾವಿರ ಫೋನ್ ಕೂಡ ಫ್ರಂಟಿಂದ ಹಿಂಗೆ ಕಾಣುತ್ತೆ. ಆಯಿತಾ, ಫ್ರಂಟಿಂದ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಲ್ಲ. ಹಿಂದಕ್ಕೆ ಬಂತು ಅಂದರೆ ನೋಡೋದಕ್ಕೆ ಒಂದು ರೀತಿ ಗ್ಲಾಸಿ ಬ್ಯಾಕ್ ಥರ ಕಾಣುತ್ತೆ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕು, ಆದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಒಂಥರ ಮ್ಯಾಟ್ ಫಿನಿಶ್ ರೀತಿ ಫೀಲ್ನ ಕೊಡುತ್ತೆ ನಮಗೆ. ಸ್ಮಡ್ಜಸ್ ಆಗೋದಿಲ್ಲ, ಅದೊಂದು ಖುಷಿ ಕೊಟ್ಟಂಥ ವಿಷಯ. ಆದರೂ ಕೂಡ ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನು ಹಾಕೊಳ್ಳಿ. ಹಿಂದ್ಗಡೆ ನಿಮಗೆ ಒಂದು ಕ್ಲೀನ್ ಡಿಸೈನ್ ಸಿಗ್ತಾ ಇರುವಂಥದ್ದು. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಸಿಂಗಲ್ LED ಫ್ಲಾಶ್. ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ ನಿಮಗೆ ಸಿಗ್ತಾ ಇಲ್ಲ. ಸೊ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಹಿಂದ್ಗಡೆ ಓವರ್ ಆಲ್ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತದೆ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್. ಈ ಒಂದು ಫೋನ್ USB Type-C ಪೋರ್ಟ್, 3.5 ಹೆಡ್ಫೋನ್ ಜಾಕ್ನ ಪೋರ್ಟ್ ಕೂಡ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಈ ಒಂದು ಫೋನಲ್ಲಿ ನೀಡಿಲ್ಲ. ಬೇಜಾರಾಗುವಂಥ ವಿಷಯ. ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಸಿಗ್ತಾ ಇರುವಂಥದ್ದು. ಒಂದು ಸಿಮ್ಮು, ಒಂದು SD ಕಾರ್ಡ್ ಅಥವಾ 2 ಸಿಮ್ಮು ನೀವು ಹಾಕೊಬೋದು. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸೊಂದಿಗೆ ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಒಂದು ಲೆವೆಲಿಗೆ ಪರವಾಗಿಲ್ಲ, ಇನ್ನೂ ಒಳ್ಳೆ ಬಿಲ್ಡನ್ನು ನೀಡ್ಬೋದಾಗಿತ್ತು. ಗ್ಲಾಸ್ ಪ್ಯಾಕ್ ನೀಡಿದ್ರೆ ತುಂಬ ಖುಷಿ ಆಗ್ತಾ ಇತ್ತು, ಬಟ್ ಕೊಟ್ಟಿಲ್ಲ. ಇಟ್ಸ್ ಓಕೆ. ಬೇರೆ ಸ್ಪೆಸಿಫಿಕೇಶನ್ ಹೆಂಗಿದೆ ಅಂತ ನೋಡೋಣ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.58 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಫೋನ್ನ ಡಿಸ್ಪ್ಲೇ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 240 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟನ್ನು ಹೊಂದಿರುವಂಥದ್ದು. ಹೌದು, ಈ ಒಂದು ಬೆಲೆಗೆ ನಿಮ್ಗೆ ಆರಾಮಾಗಿ ಅಮೋಲೆಡ್ ಡಿಸ್ಪ್ಲೇನ ಹೊಂದಿರುವಂಥ ಫೋನ್ಗಳು ಸಿಗ್ತವೆ. ಆದರೆ ಈ ಒಂದು ಫೋನ್ನ ಡಿಸ್ಪ್ಲೇ ಕ್ಲಾರಿಟಿ, ಕಲರ್ಸ್ ತುಂಬ ಚೆನ್ನಾಗಿರುವಂಥದ್ದು. ವ್ಯೂಯಿಂಗ್ ಆ್ಯಂಗಲ್ಸ್ ಚೆನ್ನಾಗಿದೆ ಮತ್ತು ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇರುವಂಥದ್ದು. ಅಮೋಲೆಡ್ ನೀಡಿದರೆ ತುಂಬ ಸಖತ್ತಾಗಿರ್ತಿತ್ತು. ಆದರೂ ಈ ಒಂದು ಡಿಸ್ಪ್ಲೇ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನ್ ಸ್ಟೋರೇಜ್ ವೇರಿಯಂಟಲ್ಲಿ ಒಂದೇ ಹೊಂದಿರುವಂಥದ್ದು 128 GB ಒಂದೇ ಒಂದು ಸ್ಟೋರೇಜ್ ವೇರಿಯಂಟು. ಇನ್ನು ರ್ಯಾಮ್ನ ವೇರಿಯಂಟು 4 GB ರ್ಯಾಮು ಇದೆ, 6 GB ರ್ಯಾಮು ಇರುವಂಥದ್ದು, 8 GB ರ್ಯಾಮ್, 3 ಟೋಟಲ್ ರ್ಯಾಮ್ ವೇರಿಯಂಟ್ ಇರುವಂಥದ್ದು. ನಿಮಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಪ್ರಿಫರಬಲಿ ಮಿನಿಮಮ್ 6 GB ರ್ಯಾಮ್ನ ವೇರಿಯಂಟ್ ತಗೊಳ್ಳಿ ಅಂತ ನಾನಂತೂ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಫೋನ್ ಇರುವಂಥ ರ್ಯಾಮ್ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ UFS 2.2 ಸ್ಟೋರೇಜ್ ಅಂತ ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಫಾಸ್ಟಾಗಿ ರೈಟು ಮಾಡುತ್ತೆ, ತುಂಬ ಫಾಸ್ಟಾಗಿ ಲೋಡ್ ಆಗುತ್ತೆ. ಈ ಒಂದು ಫೋನಲ್ಲಿ UFS ಸ್ಟೋರೇಜ್ ಇರೋದ್ರಿಂದ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಆಯಿತಾ, ಒಂದು ಒಳ್ಳೆಯ ವಿಷಯ. ನೀವು ಬೇಕಾದರೆ ರ್ಯಾಮ್ ಕಡಿಮೆ ಆಯಿತು ಅಂತಂದರೆ ಸ್ಟೋರೇಜನ್ನೇ ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಬೋದು. ಅದು UFS 2.2 ಇರೋದ್ರಿಂದ ಸಾಧ್ಯತೆ ಆಗಿರುವಂಥದ್ದು. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. ರ್ಯಾಮ್ನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಬಹುದು. ಸೊ ಮಿನಿಮಮ್ 6 GB ರ್ಯಾಮ್ನ ವೇರಿಯಂಟ್
ತಗೊಳ್ಳಿ. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಒಂದು 5G ಪ್ರೋಸೆಸರ್ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೋಸೆಸರ್ ಆಯಿತಾ, ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 4 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ವಿಷಯ ಅಂತೀನಿ. ನಾನು BGMI ಪಬ್ಜಿಯನ್ನು ಆಡ್ದಂಗೆ ಈ ಒಂದು ಫೋನಲ್ಲಿ ಅಲ್ಟ್ರಾದಲ್ಲಿ ಆಡ್ಬೋದು. ಎಕ್ಸ್ಟ್ರೀಮ್ ಆಪ್ಷನ್ ತೋರಿಸ್ತಾ ಇಲ್ಲ, ಅಲ್ಟ್ರಾದಲ್ಲಿ ಈ ಒಂದು ಗೇಮನ್ನು ನಾನು ಆರಾಮಾಗಿ ಆಡ್ಕೊಬೋದು. ತುಂಬ ಸ್ಮೂತಾಗಿ ಪ್ಲೇ ಆಗ್ತಾ ಇರುವಂಥದ್ದು ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಆಯಿತಾ. ಸೊ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, ಈ ಪ್ರೈಸ್ ರೇಂಜಿಗೆ 4 ಲಕ್ಷ ರೇಟಿಂಗ್ ಅಂದರೆ ಕಡಿಮೆ ಅಲ್ಲ ಆಯಿತಾ. ಸೊ ಸೂಪರ್ ವಿಷಯ. ನೋಡ್ಬೋದು ಈಗ ಒಂದು ರೀತಿ ಮಿಡ್ ಎಂಡ್ ಪ್ರೋಸೆಸರ್ಗಳೇ ಹತ್ತತ್ರ 3.5-4.5 ಲಕ್ಷ ತನಕ ರೇಟಿಂಗನ್ನು ಕೊಡ್ತಾ ಇದೆ. ಸೊ ಮಿಡ್ ಎಂಡ್ ಫೋನ್ಗಳೇ ತುಂಬ ಪವರ್ಫುಲ್ ಆಗ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಸೊ ಇದು ಕೂಡ ಪವರ್ಫುಲ್ ಆಗಿದೆ. ಸೊ ಸೂಪರ್ ಅಂತೀನಿ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳು ಇದೇ ಬೆಲೆಗೆ ಸಿಗ್ತವೆ ನಿಮಗೆ, ಹೌದು ಆಯಿತಾ. ಬಟ್ ಇದು ಕೂಡ ತುಂಬ ಒಳ್ಳೆ ಪ್ರೋಸೆಸರ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, ಇದು 1.8 ಅಪರ್ಚರು. ಇದು ತೆಗೆಯುವಂಥ ಫೋಟೋ ನನಗೆ ಚೆನ್ನಾಗಿದೆ ಅನ್ನಿಸ್ತು. ಕ್ರೇಜಿ ಇಂಪ್ರೆಸಿವ್ ಗುರು. ನಾನು ಫ್ಲ್ಯಾಗ್ಶಿಪ್ ಫೋನಿಗೆಲ್ಲ ಕಂಪೇರ್ ಮಾಡೋದಕ್ಕೆ ಹೋಗಲ್ಲ. ಈ ಒಂದು ಬೆಲೆಗೆ ಅದು ತೆಗೆಯುವಂಥ ಫೋಟೋ ನನಗೆ ಡೀಸೆಂಟ್ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಲೋ ಲೈಟ್ ಪರವಾಗಿಲ್ಲ ಅಂತೀನಿ, ಡೇ ಲೈಟ್ ಒಂದು ಒಳ್ಳೆ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನನಗೆ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ನ ಕೊಟ್ಟವರೆ ಮಾಡೋಕ್ಕೆ ಕೆಲಸಿಲ್ಲ. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು, 2 ಮೆಗಾಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರ್. ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಕ್ಯಾಮ್ರಾ ನಂಬರ್ ಜಾಸ್ತಿ ಮಾಡೋದಕ್ಕೆ ಕೊಡ್ತಾರೆ ಅಂತ ಅನ್ಕೋತೀನಿ. ಅದರ ಕೆಲಸವನ್ನು ಮಾಡ್ತವೆ, ಬಟ್ ಅವಶ್ಯಕತೆ ಇಲ್ಲ ಅನಿಸ್ತು ನನಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಫ್ರಂಟ್ ಕ್ಯಾಮ್ರಾ ನನಗೆ ಚೆನ್ನಾಗಿ ಅನ್ನಿಸ್ತು. ಕ್ಲಾರಿಟಿ ಪೋರ್ಟ್ರೇಟಲ್ಲಿ ಒಂದು ಒಳ್ಳೆ ಡೀಟೇಲ್ ಫೋಟೋನ ಮೇಕಪ್ ಮಾಡಿ ನಿಮಗೆ ಕೊಡುತ್ತೆ. ಅದನ್ನು ತೋರಿಸ್ತಾ ಇದೆ ನಿಮಗೆ, ಅದು ಕೂಡ ನನಗೆ ಇಷ್ಟ ಆಯಿತು. ಸೊ ನಾರ್ಮಲ್ ಫೋಟೋನು ಕೂಡ ಅಷ್ಟೇ ಒಂದು ಲೆವೆಲ್ ಡೀಟೇಲ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಒಂದು ಲೆವೆಲಿಗೆ ವೈಡ್ ಆಗಿದೆ ಅಂತಲೂ ಕೂಡ ಅನ್ನಿಸ್ತು ನನಗೆ. ಇನ್ನು ವೀಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. 4K ನೀಡ್ಬೋದಾಗಿತ್ತು. ಓವರಾಲ್ ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂದರೆ ಹೆವಿ ಇಂಪ್ರೆಸಿವ್ ಕ್ರೇಜಿ ಅಂತನಲ್ಲ, ವಿಡಿಯೋ ಕ್ಲಾರಿಟಿನೂ ಅಷ್ಟೇ ಒಂದು ಲೆವೆಲ್ಗೆ ಫುಲ್ HD ನಂಗಿರುತ್ತೆ ಅಲ್ಲಿ. ಸೊ ಸ್ಯಾಂಪಲ್ ನೋಡಿದ್ದೀವಿ, ಜಡ್ಜ್ ಮಾಡ್ಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇರುವಂಥದ್ದು ಒಂದು ಲೆವೆಲ್ಲಿಗೆ ಫಾಸ್ಟ್ ಆಗಿದೆ. ಸೊ ಗಮನಿಸ್ತಾ ಇದ್ದೀರಾ, ಫಾಸ್ಟಾಗೇ ಅನ್ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಯೂಶ್ವಲಿ ವಿವೋ ಫೋನ್ಗಳೆಲ್ಲ ಫೇಸ್ ಅನ್ಲಾಕ್ ತುಂಬ ಫಾಸ್ಟ್ ಆಗಿರೋದು, ಇದು ಕೂಡ ತುಂಬ ಫಾಸ್ಟ್ ಆಗಿರೋದು. ಕ್ಲಿಕ್ ಮಾಡಿದ ತಕ್ಷಣ ಪಟ್ಟ ಅನ್ಲಾಕ್ ಆಗಿಬಿಡುತ್ತೆ. ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ ಅಂತೀನಿ. ಮತ್ತು ಬಾಕ್ಸ್ ಒಳಗೆ ನಿಮಗೆ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ಒಂದು ಒಳ್ಳೆ ವಿಷಯ ಅಂತ ಅನ್ನಿಸ್ತು. ಒಂದು ಮಾಡ್ರೇಟ್ ಯೂಸ್ಗೆ ನಂಗೆ ಅನ್ನಿಸ್ದಂಗೆ ಆರಾಮಾಗಿ ಒಂದಿನ ಬರುತ್ತೆ ಅಂತ ಅನ್ಕೋತೀನಿ ಆಯಿತಾ. ಫಾಸ್ಟ್ ಚಾರ್ಜರ್ ನನಗೆ ಇನ್ನೂ ಜಾಸ್ತಿ ಕೊಟ್ಟಿದ್ರೆ, ಒಂದು 33 ವ್ಯಾಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ 18 ವ್ಯಾಟ್ ಕೊಟ್ಟವ್ರೆ, ಅದು ಸ್ವಲ್ಪ ಬೇಜಾರು ಮಾಡ್ತು ನನಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಬಾಟಮ್ ಫೈರಿಂಗು ಮೋನೋ ಸ್ಪೀಕರ್ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿ ಜೋರಾಗಿ ಕೂಡ ಕೇಳುತ್ತೆ ಒಂದು ಲೆವೆಲ್ಗೆ ಆಯಿತಾ. ಕ್ರೇಜಿ ಇಂಪ್ರೆಸಿವ್ ಅಂತನಲ್ಲ, ಪರವಾಗಿಲ್ಲ ಒಟ್ಟಿಗೆ. ಇನ್ನು ಈ ಒಂದು ಫೋನ್ ಆ್ಯಂಡ್ರಾಯ್ಡ್ 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ ವಾಯ್ಸ್ ಆಯಿತಾ. ನಿಮಗೆ ಈ ಒಂದು ವಾಯ್ಸ್ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತದೆ. ಒಂದು ಖುಷಿ ವಿಷಯ, ವಿವೋದಲ್ಲಿ ರೀಸೆಂಟಾಗಿ ಒಂದು ಯೂಸರ್ ಇಂಟರ್ಫೇಸ್ ಸ್ವಲ್ಪ ಚೇಂಜ್ ಮಾಡಿದರೆ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿ ಫೀಲ್ನ ಕೊಡುತ್ತೆ ನಮಗೆ. ಅಷ್ಟೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳೇನಿಲ್ಲ ಆಯಿತಾ. ಕೆಲವೊಂದು ಯೂಸ್ಫುಲ್ ಅಪ್ಲಿಕೇಶನ್ಗಳಿದ್ದಾವೆ, ಕೆಲವೊಂದು ಇದ್ದಾವೆ. ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಜೋಶ್ ಅದು ಇದು ಎಲ್ಲ ಕೊಟ್ಟಿದ್ದಾರೆ, ಬೇಕಾದ್ರೆ ಅದನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ವಾಯ್ಸ್ ಕ್ಲೀನಾಗಿದೆ, ತುಂಬ ಸ್ಮೂತಾಗಿ ಕೆಲಸ ಮಾಡುತ್ತೆ. ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. 120 Hz ರಿಫ್ರೆಶ್ ರೇಟ್ ಆಗಿರೋದ್ರಿಂದ ಹೆವಿ ಸ್ಮೂತ್ ಅನಿಸುತ್ತೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇರುವಂಥದ್ದು ಹೌದು, ಒಂದು ಒಳ್ಳೆಯ ವಿಷಯ. ಮತ್ತು ಡ್ಯೂಯಲ್ ಬ್ಯಾಂಡ್ ವೈಫೈ ಮತ್ತು ಬ್ಲೂಟೂತ್ 5.1 ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಒಂದು ಸೂಪರ್ ವಿಷಯ ಅಂತೀನಿ. ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಒಂದು ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಸುಮಾರು 18,000 ರಿಂದ 20,000 ರೂಪಾಯಿ ಒಳಗಡೆ ಇನ್ ಕೇಸ್ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಈ ಒಂದು ಫೋನ್ನ ಕೆಲವೊಂದು ಸ್ಪೆಸಿಫಿಕೇಷನ್ಗಳು ಚೆನ್ನಾಗಿದೆ. ಡಿಸ್ಪ್ಲೇ ಅಮೋಲೆಡ್ ಆಗಿಲ್ಲ ಅಂದರೂ ಕೂಡ ರಿಫ್ರೆಶ್ ರೇಟ್ ತುಂಬ ಚೆನ್ನಾಗಿದೆ. ಡಿಸೈನ್ ಬ್ಯಾಕ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಒಂದು ಲೆವೆಲ್ಗೆ. ಕ್ಯಾಮ್ರಾ ಚೆನ್ನಾಗಿದೆ, ಸ್ಟೋರೇಜ್ ಚೆನ್ನಾಗಿರುವಂಥದ್ದು, ಪ್ರೊಸೆಸರ್ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಒಂದು ಲೆವೆಲಿಗೆ ಅಂತೀನಿ ಆಯಿತಾ. ಮತ್ತು ಬ್ಯಾಟ್ರಿ ಪರವಾಗಿಲ್ಲ.
ಸೊ ಈ ರೀತಿ ಕೆಲವೊಂದು ಸ್ಪೆಸಿಫಿಕೇಶನ್ ಚೆನ್ನಾಗಿದೆ, ಆದರೆ ನಿಮಗೆ ಈ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆಯ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಫೋನ್ಗಳು ನಿಮಗೆ ಆರಾಮಾಗಿ ಸಿಗ್ತವೆ. ಸೊ ಅದರಿಂದ ನೀವು ಯೋಚನೆ ಮಾಡಬೇಕಾಗುತ್ತೆ, ಇದರಲ್ಲಿರುವಂಥ ಕೆಲವೊಂದು ಸ್ಪೆಸಿಫಿಕೇಶನ್ ನಿಮಗೆ ಓಕೆ ಅಂತ ಅಂದರೆ ನೀವು ಬೇಕಾದ್ರೆ ಒಂದು ಆಪ್ಷನ್ನ ಇಟ್ಕೊಬೋದು. ಆಗಿಡ್ದಂಗೆ ಒಟ್ಟಿಗೆ ಇದಕ್ಕಿಂತ ಒಳ್ಳೆ ಫೋನ್ ನಿಮ್ಗೆ ಆರಾಮಾಗಿ ಸಿಗುತ್ತೆ ಅಂತ ನನ್ನ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಬಹುದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.